ನಮಸ್ತೆ ಕರ್ನಾಟಕ. ಇವತ್ತಿನ ಪ್ರೀ ಮಾರ್ಕೆಟ್ ಅನಾಲಿಸಿಸ್ನ ಮಾಡೋಣ. ಪ್ರೀ ಮಾರ್ಕೆಟ್ ಅನಾಲಿಸಿಸ್ನ ಮಾಡೋ ಮುಂಚೆ ಪ್ರೀವಿಯಸ್ ಡೇ ಮಾರ್ಕೆಟ್ ಬಿಹೇವಿಯರ್ನ ತಿಳ್ಕೊಬೇಕಾಗತ್ತೆ. ಓಕೆನಾ? ಸೊ ಇಲ್ಲಿ ನೋಡ್ಬೋದು ಪ್ರೈಸ್ ಏನಾಗಿದೆ ಅಂದರೆ ಟಾಪ್ ಅಲ್ಲಿ ವಿಕ್ ಅನ್ನ ಹೊಡ್ಕೊಂಡು ಪ್ರೈಸ್ ಏನಾಗಿದೆ ಸೆಲ್ಲಿಂಗ್ ನ ಮಾಡ್ಕೊಂಡು ಕೆಳಗಡೆ ಬಂದಿದ್ದಾರೆ. ಓಕೆನಾ? ಇಲ್ಲಿ ಎಲ್ಲ ಬೈಯರ್ಸ್ ಏನಾಗಿದ್ದಾರೆ ಅಂದ್ರೆ ಟ್ರ್ಯಾಪ್ ಆಗಿದ್ದಾರೆ. ಓಕೆ, ಸೊ ಬೈಯರ್ ಟ್ರ್ಯಾಪ್ ಆದ್ಮೇಲೆ ಪ್ರೈಸ್ ಏನಾಗಿದೆ ನಿಧಾನಕ್ಕೆ ಏನಾಗಿದೆ ಅಂದ್ರೆ ಸೆಲ್ಲಿಂಗ್ ನ ಮಾಡ್ಕೊಂಡ್ ಬಂದಿದ್ದಾರೆ. ಇದು ಯಾವುದೇ ಕಾರಣಕ್ಕೂ ರಿಯಲ್ ಸೆಲ್ಲಿಂಗ್ ಆಕ್ಟಿವಿಟಿ ಅಲ್ಲ. ಓಕೆನಾ? ಸೊ ಏನಾಗುತ್ತಂದ್ರೆ ಇಲ್ಲಿ ಅಬ್ಸರ್ವ್ ಮಾಡಿ, ಇದು ಸೆಲ್ಲರ್ ಏರಿಯಾ ಅಂತ ಹೇಳಿ ಕರಿತೀವಿ. ಓಕೆ, ಈ ಸೆಲ್ಲರ್ ಏರಿಯಾದಲ್ಲಿ 56,000 ಲೆವೆಲ್ ಅಲ್ಲಿ ನಾವು ಏನ್ ಮಾಡ್ಬೇಕಂದ್ರೆ ಎನಿ ಟೈಮ್ ಪ್ರೈಸ್ ಪುಲ್ ಬ್ಯಾಕ್ ಈ ತರ ಹೋದ್ಮೇಲೆ ನಾವೇನ್ ಮಾಡ್ಬೇಕು, ಈ ಪಾಯಿಂಟ್ ಅಲ್ಲಿ ನಾವು ಏನ್ ಮಾಡ್ಬೇಕಂದ್ರೆ ಸೆಲ್ಲಿಂಗ್ ನ ಹೋಗ್ಬೇಕಾಗತ್ತೆ. ಓಕೆನಾ? ಸೊ ಅದರ್ವೈಸ್ ಯಾವುದೇ ಕಾರಣಕ್ಕೂ ಇಲ್ಲಿಂದ ಏನಾದ್ರೂ ಸೆಲ್ಲಿಂಗ್ ಹೋದ್ರೆ ಯಾವುದೇ ಕಾರಣಕ್ಕೂ ಸೆಲ್ಲಿಂಗ್ ಅನ್ನ ಮಾಡ್ಲಿಕ್ಕೆ ಹೋಗಬೇಡಿ. ಓಕೆನಾ? ಸೊ ಈ ಪಾಯಿಂಟಿಗೆ ಬಂದ್ರೆ ಒಂದು ವಿಕ್ ಹೊಡೆಯುತ್ತೆ. ಓಕೆ, ಸೊ ಈ ತರ ಒಂದು ಶೂಟಿಂಗ್ ಸ್ಟಾರ್ ಕ್ರಿಯೇಟ್ ಆಗುತ್ತೆ. ಈ ತರ ಕ್ರಿಯೇಟ್ ಆದಾಗ ಇಲ್ಲಿ ಏನ್ ಮಾಡ್ಬೇಕಂದ್ರೆ ಈ ಕ್ಯಾಂಡಲ್ಗೆ ಎಸ್ ಎಲ್ ಇಟ್ಕೊಳ್ಳಿ. ಓಕೆನಾ? ಈ ಕ್ಯಾಂಡಲ್ ಕ್ಲೋಸ್ ಅಲ್ಲಿ ಅಥವಾ ಪುಲ್ ಬ್ಯಾಕ್ ಅಲ್ಲಿ ಎಂಟ್ರಿ ಆಗಿ. ಓಕೆ, ಸೊ ಈ ತರ ಸೆಟಪ್ ಅನ್ನು ಮಾಡ್ಕೊಳ್ಳಿ ಸೆಲ್ಲಿಂಗ್ ಸೈಡ್. ಓಕೆನಾ? 56,000 ಲೆವೆಲ್ ಅಲ್ಲಿ. ಓಕೆ, ಅದೇ ರೀತಿ ಪ್ರೈಸ್ ಏನಾದ್ರೂ ಇದೇ ತರ ಸ್ಟ್ರಾಂಗ್ ಆಗಿ ಕೆಳಗಡೆ ಬಂದು ಇಲ್ಲಿ ಇನ್ಸ್ಟಿಟ್ಯೂಷನಲ್ ಆಕ್ಟಿವಿಟಿ ಝೋನ್ ಇದೆ. ಓಕೆ, ಈ ಇನ್ಸ್ಟಿಟ್ಯೂಷನಲ್ ಆಕ್ಟಿವಿಟಿ ಝೋನ್ ಅಲ್ಲಿ ಒಂದು ಡೆಲ್ಟಾ ಡೈವರ್ಜೆನ್ಸ್ ಕ್ಯಾಂಡಲ್ ಅಥವಾ ಒಂದು ಹ್ಯಾಮರ್ ಹೊಡೆಯುತ್ತೆ. ಓಕೆ, ಈ ತರ ಹ್ಯಾಮರ್ ಕ್ಯಾಂಡಲ್ ಬರುತ್ತೆ. ಈ ಹ್ಯಾಮರ್ ಕ್ಯಾಂಡಲ್ದಲ್ಲಿ ನೀವೇನ್ ಮಾಡ್ತೀರಂದ್ರೆ ಈ ಕ್ಯಾಂಡಲ್ ಕ್ಲೋಸಿಗೆ ಅಥವಾ ಕ್ಯಾಂಡಲ್ ಲೋ ಅಲ್ಲಿ ನಾವೇನ್ ಮಾಡ್ಬೇಕಂದ್ರೆ ಪೊಸಿಷನ್ಸ್ ಅನ್ನ ಮೇಲ್ಗಡೆ ಹೋಗುತ್ತೆ ಅಂತೇಳಿ ತಗೋಬಹುದು ಟ್ರೇಡ್ ಅನ್ನ. ಓಕೆನಾ? ಸೊ ಈ ರೀತಿ ನಾವು ಟ್ರೇಡ್ ಅನ್ನ ಸೆಟಪ್ ಮಾಡ್ಕೋಬೇಕಾಗತ್ತೆ. ಓಕೆನಾ? ಯಾವುದೇ ಕಾರಣಕ್ಕೂ ಮೊಮೆಂಟಮ್ ಬರ್ತಾ ಇದೆ ಅಂತ ಹೇಳಿ ಟ್ರೇಡ್ ಅನ್ನ ಮಾಡೋ ಹಾಗಿಲ್ಲ. ಓಕೆನಾ? ಲೊಕೇಶನ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಬೈಯಿಂಗ್ ಮತ್ತು ಸೆಲ್ಲಿಂಗ್ ಮಾಡ್ಲಿಕ್ಕೆ. ಓಕೆನಾ? ಸೊ ಅದೇ ರೀತಿ ನಿಫ್ಟಿನ ಅನಾಲಿಸಿಸ್ ನ ಮಾಡೋಣ. ನಿಫ್ಟಿಯಲ್ಲಿ ಏನಾಗಿದೆ ಅಂತೇಳಿ ನೋಡೋಣ ಇವಾಗ. ಸೊ ನೋಡಿ, ಪ್ರೀವಿಯಸ್ ಡೇ ಮಾರ್ಕೆಟ್ ನಲ್ಲಿ ಏನಾಗಿದೆ ಅಂದ್ರೆ ಸೆಲ್ಲಿಂಗ್ ನ ಮಾಡ್ಕೊಂಡ್ ಬಂದಿದ್ದಾರೆ. ಓಕೆನಾ? ಸೆಲ್ಲಿಂಗ್ ನ ಮಾಡ್ಕೊಂಡ್ ಬಂದು ಏನ್ ಮಾಡಿದ್ದಾರೆ ಅಂದ್ರೆ ಯಾವುದೇ ಕಾರಣಕ್ಕೂ ಪ್ರೈಸ್ ಏನಾಗಿದೆ ತುಂಬಾನೇ ಹೋಲ್ಡ್ ಆಗಿದೆ. ಮೇಲ್ಗಡೆನೂ ಹೋಗಿಲ್ಲ, ಕೆಳಗಡೆ ಇಲ್ಲಿ ಅಬ್ಸಾರ್ಪ್ಷನ್ ಏರಿಯಾ ಅಂತ ಹೇಳಿ ಕರಿತೇವೆ. ಓಕೆನಾ? ಸೊ ಇಲ್ಲಿ ಆಲ್ರೆಡಿ ಒಂದು ಲೆವೆಲ್ಸ್ ಅನ್ನ ಹಾಕಿದೀವಿ 100% ಪ್ರೈಸ್ ಹೋಗುತ್ತೆ ಅಂತೇಳಿ. ಸೊ ಅದು ಇನ್ನೂವರೆಗೂ ಹೋಗಿಲ್ಲ ಅಂದ್ರೆ 100% ಹೋಗೇ ಹೋಗುತ್ತೆ. ಸೊ ಇದಕ್ಕೆ ಯಾವ ರೀತಿ ಟ್ರೇಡ್ ಸೆಟಪ್ ಮಾಡ್ಕೋಬೇಕಂದ್ರೆ ಇದು ಇನ್ಸ್ಟಿಟ್ಯೂಷನಲ್ ಆಕ್ಟಿವಿಟಿ ಝೋನ್ ಇದೆ ನಮ್ದು. ಓಕೆ, ಈ ಇನ್ಸ್ಟಿಟ್ಯೂಷನಲ್ ಆಕ್ಟಿವಿಟಿ ಝೋನ್ ಅಲ್ಲಿ ಏನಾದ್ರೂ ಒಂದು ಪ್ರೈಸ್ ಏನಾಗುತ್ತೆ ಕೆಳಗಡೆ ಒಂದು ಈ ತರ ಸ್ಟ್ರಾಂಗ್ ಆಗಿ ಸೆಲ್ಲಿಂಗ್ ಆಗಿ ಒಂದು ಕ್ಯಾಂಡಲ್ ಬರುತ್ತೆ. ಈ ತರ ಒಳಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಆಗುತ್ತೆ. ಓಕೆನಾ? ಸೊ ಈ ರೀತಿ ಕ್ಯಾಂಡಲ್ ಕ್ಲೋಸ್ ಆದಾಗ ನಾವೇನ್ ಮಾಡಬೇಕು, ಕ್ಯಾಂಡಲ್ ಕ್ಲೋಸ್ ಅಲ್ಲಿ ಅಥವಾ ಕ್ಯಾಂಡಲ್ ಪುಲ್ ಬ್ಯಾಕ್ ಅಲ್ಲಿ ನಾವೇನ್ ಮಾಡಬಹುದು ಟ್ರೇಡ್ ಅನ್ನ ಸೆಟಪ್ ಮಾಡ್ಕೋಬೇಕಾಗತ್ತೆ. ಓಕೆನಾ? ಸೊ ಈ ರೀತಿ ಟ್ರೇಡ್ ಅನ್ನ ತಗೊಂಡ್ರೆ ನಾವೇನ್ ಮಾಡ್ತೀವಿ, ನಾವು ಅನ್ಕೊಂಡಾಗೆ ಟಾರ್ಗೆಟ್ ಅನ್ನು ರೀಚ್ ಆಗುತ್ತೆ ಮತ್ತೆ ರಿಸ್ಕ್ ಮ್ಯಾನೇಜ್ಮೆಂಟ್ ಆಗುತ್ತೆ. ಓಕೆ, ಈ ರೀತಿ ಟ್ರೇಡ್ ಅನ್ನ ಸೆಟಪ್ ಮಾಡ್ಕೊಳ್ಳಿ. 100% ಏನಾಗುತ್ತೆ ನಾವು ಅನ್ಕೊಂಡಂಗೆ ಟ್ರೇಡ್ ವರ್ಕ್ ಆಗುತ್ತೆ. ಓಕೆ, ಈ 24,750 ಅಥವಾ 24,775 ಲೆವೆಲ್ ಅಲ್ಲಿ ಅಬ್ಸರ್ವ್ ಮಾಡ್ತಾ ಇರಿ ಏನಾಗುತ್ತೆ ಅಂತೇಳಿ. ಓಕೆ, ಸೊ ಈ ಲೆವೆಲ್ ಅಂತ ಹೋಗ್ಲೇಬೇಕಾಗತ್ತೆ. ಒಂದು ಲೆವೆಲ್ಸ್ ಅನ್ನ ಹಾಕಿದೀವಿ 100% ಹೋಗುತ್ತೆ ಅಂತೇಳಿ. ಓಕೆ, ನಾವು ಪಾಯಿಂಟ್ ನೋಡೋಣ ಎಷ್ಟಿದೆ ಅಂದ್ರೆ ಅದು 25,100 ಲೆವೆಲ್ಗೆ ಹೋಗುತ್ತೆ. ಓಕೆ, ಎನಿ ಟೈಮ್ ಏನಾಗುತ್ತೆ 25,100 ಲೆವೆಲ್ಗೂ ಹೋಗುತ್ತೆ. ಅದೇ ರೀತಿ ನೆಕ್ಸ್ಟ್ ಸೆಲ್ಲಿಂಗ್ ಸೈಡ್ ಕೂಡ ನಿಫ್ಟಿ ಏನಾಗುತ್ತೆ ಅಂದ್ರೆ 24,650ಗೂ ಹೋಗ್ಬೇಕಾಗತ್ತೆ. ಓಕೆ, ಇವೆರಡು ಲೆವೆಲ್ ಅಲ್ಲಿ ಯಾವ ರೀತಿ ಟ್ರೇಡ್ ಸೆಟಪ್ ಮಾಡ್ಕೋಬೇಕು ಅನ್ನೋದು ಡಿಸೈಡ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ನೋಡಬೇಕು, ಒಂದ್ ವೇಳೆ ಅಕಸ್ಮಾತ್ ಏನಾದ್ರು ಇಲ್ಲಿ ಇನ್ಸ್ಟಿಟ್ಯೂಷನಲ್ ಆಕ್ಟಿವಿಟಿಯಲ್ಲಿ ಏನಾದ್ರು ಸಪ್ಲೈ ಝೋನ್ ಅಥವಾ ಓಕೆನಾ ಇಲ್ಲಿ ಒಂದು ಡಿಮ್ಯಾಂಡ್ ಝೋನ್ ಬರಬೇಕಾಗುತ್ತೆ. ಓಕೆನಾ? ಈ ತರ ಸ್ಟ್ರಾಂಗ್ ಸೆಲ್ಲಿಂಗ್ ಬಂದು ಇಲ್ಲಿ ಒಳಗಡೆ ಏನ್ ಮಾಡ್ತಾರೆ ಬಾಟಮ್ ಅಲ್ಲಿ ಬಯರ್ಸ್ ಎಂಟ್ರಿ ಕೊಟ್ಟಾರೆ. ಓಕೆನಾ? ಈ ತರ ಎಂಟ್ರಿ ಕೊಟ್ರೆ ಮಾತ್ರ ಮೇಲ್ಗಡೆ ನೋಡ್ತೀವಿ. ಓಕೆನಾ? ಅದೇ ರೀತಿ ಸ್ಟ್ರಾಂಗ್ ಆಗಿ ಸೆಲ್ಲಿಂಗ್ ಬಂತಂದ್ರೆ ಈ ತರ ಸ್ಟ್ರಾಂಗ್ ಆಗಿ ಸೆಲ್ಲಿಂಗ್ ಬಂದ್ರೆ ಈ ತರ ಒಂದು ಪುಲ್ ಬ್ಯಾಕ್ ನೋಡ್ಬೇಕಾಗತ್ತೆ. ಓಕೆನಾ? ಈ ತರ ಪುಲ್ ಬ್ಯಾಕ್ ಬಂದು ಅಗೇನ್ ರಿಜೆಕ್ಷನ್ ಆಗುತ್ತೆ. ಓಕೆ, ಈ ತರ ರಿಜೆಕ್ಷನ್ ಆದ್ಮೇಲೆ ನೆಕ್ಸ್ಟ್ ಹಿಂಗ್ ಪುಲ್ ಬ್ಯಾಕ್ ಹೋಗುತ್ತೆ, ಅವಾಗ ಸೆಲ್ಲಿಂಗ್ ನೋಡ್ಬೇಕಾಗತ್ತೆ. ಓಕೆನಾ? ಎಲ್ಲಿವರೆಗೂ ನೋಡ್ಬೇಕಂದ್ರೆ ಈ ಡಿಮ್ಯಾಂಡ್ ಝೋನ್ ವರೆಗೂ ಬರುವಂತ ಚಾನ್ಸಸ್ ಇರುತ್ತೆ 24,600 ಲೆವೆಲ್ ಅಲ್ಲಿ. ಓಕೆ, ಇದನ್ನ ಪುಲ್ ಬ್ಯಾಕ್ ಅಲ್ಲಿ ಅಬ್ಸರ್ವ್ ಮಾಡಿ. ಓಕೆ, ಯಾವುದೇ ಕಾರಣಕ್ಕೂ ಒಂದು ಸೆಲ್ಲಿಂಗ್ ಕ್ಯಾಂಡಲ್ ಬಂದ್ಗಳನ್ನ ಟ್ರೇಡ್ ಅನ್ನ ಮಾಡ್ಲಿಕ್ಕೆ ಹೋಗಬೇಡಿ. ಓಕೆ, ಈ ರೀತಿ ಟ್ರೇಡ್ ಸೆಟಪ್ ಮಾಡ್ಕೊಳ್ಳಿ, ವರ್ಕ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ.